ಗೊತ್ತಿಲ್ವಾ? ನಿಲ್ಸ ನಿನ್ ಕಥನ. ಸಕ್ಕ ಟ್ಯಾಲೆಂಟೆಡ್ ಕಣ ನೀನು. ಕನ್ನಡ ಇಂಡಸ್ಟ್ರಿಗೆ ಒಳ್ಳೆ ಅಸೆಟ್ ಆಗ್ತೀಯ. ಫಸ್ಟ್ ಹೀರೋ ಇಂಟ್ರೊಡಕ್ಷನ್ ಆಯ್ತು, ಆಮೇಲೆ ಹೀರೋಯಿನ್ ಮೀಟ್, ಲವ್ ಸಕ್ಸಸ್. ಲವ್ ಸಕ್ಸಸ್ ಆದ್ಮೇಲೆ ಒಂದೊಳ್ಳೆ ಡ್ಯುಯೆಟ್ ಸಾಂಗು, ಬರ್ತಡೇ ಪಾರ್ಟಿ, ಕೊನೆಗೊಂದು ಟ್ವಿಸ್ಟು, ಸಸ್ಪೆನ್ಸು, ಆರ್ ಎಫೆಕ್ಟು, ದವಗಳ ಎಂಟ್ರಿ, ಇನ್ನೇನೋ ನಡೆಯುತ್ತೆ ಅಷ್ಟರಲ್ಲಿ. ಇಷ್ಟೊಂದು ಕಂಡಿದ್ದೆಲ್ಲ ಕನ್ಸು ಅಂತ ಬೇರೆ ಸರ್. ಈಗ ಕತೆಗೊಂದು ಟ್ವಿಸ್ಟ್, ಹೀರೋ ಹೀರೋಯಿನ್ನು ಮಿಸ್ಸಿಂಗ್ ಸೀನು, ಥರ್ಡ್ ಪಾರ್ಟಿ ಎಂಟ್ರಿ, ಕ್ಲೈಮ್ಯಾಕ್ಸ್ ಲೀಡ್. ಸರ್, ಹೀರೋ ಬಿಲ್ಡಪ್ಗೆ ಒಂದು ಫೈಟ್, ಕೊನೆಗೆ ಎಮೋಷನ್ ಬೇಕಲ್ಲ, ಅದಕ್ಕೆ ನಾನು ಮುಂದೆ ಬಂದು ಒಂದು ಎಮೋಷನಲ್ ಡ್ರಾಮಾ. ನಾನೊಬ್ಬ ಪೆದ್ದ ಬೆಗ್ರ ಪ್ಯಾದೆ ಗುಲ್ಡು ಲೂಸ್ ನನ್ನ ಮಗ, ಅದಕ್ಕೆ ಇದು ಮಾಡೋ ಡ್ರಾಮಾನ ನೋಡ್ತಾ ಕೂತಿದ್ದೀನಿ. ಕಚ್ಚಡ ನನ್ನ ಮಗನೇ. ಹಲೋ. ಹೌದಾ, ಈಗಲೇ ಹೊಟ್ಟು ಬರ್ತೀನಿ. ಮಗನೇ, ನಿನ್ನ ಸ್ಟೋರಿಗೆ ನಾನೊಂದು ಎಂಟು ಕೊಡ್ತೀನಿ ನೋಡೀಗ. ಆ ಹುಡುಗಿಗೆ ಪ್ರಜ್ಞೆ ಬಂದಿದೆ, ಅವಳು ಕೊಡೋ ಸ್ಟೇಟ್ಮೆಂಟಲ್ಲಿ ನಿನ್ನ ಭವಿಷ್ಯ ಗೊತ್ತಾಗತ್ತೆ. ಕತೆ ಹೇಳ್ತಾನೆ ಕತೆ. ರೇ ರಾಜಣ್ಣ, ಇವನ್ನ ಹುಷಾರಾಗಿ ನೋಡ್ಕೊಳ್ರಿ, ನಿಮ್ಗೊಂದು ಕತೆ ಗಟ್ಟೆ ಎಸ್ಕೇಪ್ ಆಗ್ಬಿಟ್ಟನು. ಬನ್ನಿ ಬನ್ನಿ. ಏನು ಡಾಕ್ಟರ್, ಹುಡುಗಿ ನಿದ್ದೆ ಮಾಡ್ತಾ ಇರೋ ಥರ ಇದೆ. ಈ ಥರ ಸಿಚುವೇಶನಲ್ಲಿ ಎಬ್ರಿಸ್ಬಿಟ್ಟು ಪ್ರಶ್ನೆ ಮಾಡ್ಬೋದಾ? ಸರ್, ನಿಮ್ಗೊಂದು ವಿಷಯ ಹೇಳಬೇಕು. ನೀವು ತಿಳ್ಕೊಂಡಿರೋ ಹಾಗೆ ಈ ಹುಡುಗಿ ಜೀವಂತವಾಗಿ ಜೀವಂತವಾಗಿದ್ದಾಳೆ.
ನೀವೇನು ಉತ್ತರ ತಗೋಬೇಕು ತಗೋಬೋದು. ಮಾತಾಡ್ತಾಳೆ. ಸರ್ ಸ್ವಲ್ಪ ಬಾಯಾರಿಕೆ ಆಗ್ತಾಯಿದೆ, ನೀರು ಕುಡಿದು ಬರ್ತೀನಿ. ನೋಡಿಮ್ಮ, ಚಾರ್ವಿ ಅವರೇ, ಚಾರ್ವಿ ಅವರೇ, ಇಲ್ಲಿ ನೋಡಿ. ಗುಡ್, ವೆರಿ ಗುಡ್. ನೋಡಿ, ನಾ ಇನ್ಸ್ಪೆಕ್ಟರ್ ಕಶ್ಯಪ್ ಅಂತ. ಏನು ಹೆದರಬೇಡಿ. ಏನು ನಡೀತು ಅಂತ ನೇರವಾಗಿ ಹೇಳಿ. ನಿಮಗೆ ಸಹಾಯ ಮಾಡೋಕ್ಕೆ ನಾನಿದ್ದೀನಿ. ಹೇಳ್ತೀರಲ್ವಾ? ನಿಮಗೆ ಈಗಾಗೋ ಕಾರಣ ಯಾರು? ಆ ಕೊರಿಯರ್ ಹುಡುಗ ಶೇಖರನು ಅಂತಾನೆ? ಸರ್, ಚಾರಿಯವ್ರ ಹತ್ರ ಮಾತಾಡಿದ್ರಾ? ಏನಂದ್ರು ಸರ್? ನಂದೇನು ತಪ್ಪಿಲ್ಲ ಅಂದ್ರು ತಾನೇ ಸರ್? ಯಾಕೆಂದ್ರೆ ನಾನು ಹೇಳಿದ್ದೆಲ್ಲ ಸತ್ಯ ಸರ್. ನನ್ನ ಬಿಟ್ಬಿಡ್ತೀರಾ ಅಲ್ವಾ? ನಾನು ಮನೆಗೆ ಹೋಗ್ಬೋದಲ್ವಾ ಸರ್? ನಿನ್ ತಪ್ಪಿದ್ಯೋ ಇಲ್ವೋ, ಮನೆಗೆ ಹೋಗ್ಬೇಕೋ ಬೇಡವೋ ಅನ್ನೋದನ್ನ ನಾನು ಹೇಳೋದಲ್ಲ. ಆ ಹುಡುಗಿ ಚಾರ್ವಿ ಕೊಟ್ಟಿರೋ ಸ್ಟೇಟ್ಮೆಂಟ್ ಮೇಲೆ ಕೋರ್ಟ್ ಹೇಳುತ್ತೆ. ಯಾಕೆ ಸರ್? ಏನಾಯ್ತು ಸರ್? ಚಾರ್ವಿ ಅವ್ರು ನಿಮ್ಗೇನು ಹೇಳಿಲ್ವಾ ಸರ್? ನಿಮಗೆ ಸತ್ಯ ಏನು ಹೇಳಿಲ್ವ ಸರ್? ಸರ್, ಬೇಕಾದ್ರೆ ಅವ್ರ ಹತ್ರ ನಾನು ಕರ್ಕೊಂಡೋಗಿ ನಾನು ಮಾತಾಡ್ತೀನಿ ಸರ್. ಪ್ಲೀಸ್ ಸರ್. ಸರ್ ಪ್ಲೀಸ್ ಸರ್, ಸುಮ್ಮನೆ ಆಗ್ಬೇಡಿ ಸರ್. ನಾನೇನು ತಪ್ಪು ಮಾಡಿಲ್ಲ ಸರ್. ಅವ್ರೇನಂದ್ರು ಅಂತ ನಾನು ಹೇಳಿ ಸರ್, ಪ್ಲೀಸ್ ಸರ್. ಸತ್ತೋದ್ಲಯ್ಯ. ಆ ಹುಡುಗಿ ಚಾರ್ವಿ ಸತ್ತೋದ್ಲು. ಹೇಳೋದನ್ನೆಲ್ಲ ಹೇಳಿ ಅವಳು ಕೊನೆ ಸ್ಟೇಟ್ಮೆಂಟ್ ಕೊಟ್ಟು ಪ್ರಾಣ ಬಿಟ್ಲು. ಅವಳು ಕೊಟ್ಟಿರೋ ಸ್ಟೇಟ್ಮೆಂಟ್ ಇಂದ ಕೋರ್ಟು ನೀನು ಅಪರಾಧಿನೋ ನಿರಪರಾಧಿನೋ ಅಂತ ಹೇಳುತ್ತೆ. ಏನಮ್ಮ ನಿಮ್ಮ ಹೆಸರು? ಸ್ವಾತಿ ಅಂತ ಸರ್. ಅಂದಾಗೆ ನೀವು ಎಷ್ಟು ಜನ ಇದ್ದೀರಾ ಇಲ್ಲಿ? ಯಾರ್ಯಾರಿದ್ದೀರಾ? ನಾನು ನನ್ನ ಮಗಳು ಗಂಡ ಸರ್, 3 ಜನ ಇದ್ದೀವಿ.